Hey everyone, welcome back to Unfiltered Dose with Biaka. Hope you guys watched and enjoyed Goa Day 1 videos. ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಪ್ಲೀಸ್ ಡೂ ವಾಚ್. ಹಿಯರ್ ಕಮ್ಸ್ ದ ಡೇ 2 ಆಫ್ ಗೋವಾ ಡೈರೀಸ್. ನೋಡಿ ಎಂಜಾಯ್ ಮಾಡಿ. ನೋಡಿ ನಮ್ಮ ಬಾಯ್ಸ್ ಕತೆ ನೋಡಿ ಗೋವಾ ಬಂದ್ಬಿಟ್ಟು. ವಾಟ್ ಈಸ್ ದಿಸ್ ಬಿಹೇವಿಯರ್? Supravatam in Goa. Yes. Wait, that's called wait. Devotional in morning. Okay. Evening, devotional. Carry on, guys. Morning. ಸುಪ್ರಭಾತ ಹಾಕಿದ್ದಾರೆ. ಅರೌಂಡ್ 9:30ಗೆ ನಾವು ರೂಮ್ ಚೆಕ್ಔಟ್ ಮಾಡಿದೆವು. ಆಫ್ಟರ್ ದ್ಯಾಟ್ ವಿ ವೆಂಟ್ ಟು ಅಸಗಾವ್. ಅಲ್ಲಿ ಇನ್ನೊಂದು ರೂಮ್ ನಮ್ಮದು ಬುಕ್ ಆಗಿತ್ತು. ಸೊ ಆ ಪ್ಲೇಸಿಗೆ ಹೋದೆವು. कितना फ्लोर कौन सा फ्लोर SMS ಬಂದು ಕಟ್ ಆಯ್ತು ವಿಡಿಯೋ ಆಗ್ತಿತ್ತು. ಟು ಬಿ ಫ್ರ್ಯಾಂಕ್ ರೂಮ್ ಫೆಸಿಲಿಟೀಸ್ ಏನೂ ಚೆನ್ನಾಗಿರಲಿಲ್ಲ. ರೂಮ್ ಚೆನ್ನಾಗಿತ್ತು. ಆ್ಯಕ್ಚುಲಿ AC ಹಾಲಲ್ಲಿ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ. ಸೊ ಇನ್ಫಾರ್ಮ್ ಮಾಡಿದ್ಮೇಲೆ ಸ್ವಲ್ಪ ಸರಿ ಮಾಡಿಕೊಟ್ರು. ಸ್ಟಿಲ್ ಏನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ರೂಮ್. ಆ್ಯಂಡ್ ಈವನ್ ಓನರ್ ಕೂಡ ಲೈಕ್ ಅಷ್ಟು ಒಳ್ಳೆ ಟ್ರೀಟ್ ಮಾಡಲಿಲ್ಲ ಅಂತ ನನಗೆ ಫೀಲ್ ಆಯಿತು. ಸೊ ಅಲ್ಲಿ ಇಮಿಡಿಯೇಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಮ್ಮದು ಜರ್ನಿ ಪಾರಾ ರೋಡ್. ಸೊ ಬಿಫೋರ್ ದ್ಯಾಟ್ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿ ಪಾರಾ ರೋಡ್ಗೆ ಬಂದುಬಿಟ್ವಿ. ಸೊ ಇದಂತೂ ವಾವ್ ಅಂತಲೇ ಹೇಳ್ತೀನಿ. ನಿಮ್ಗೆ ಗೊತ್ತಿರ್ಬೋದು ಪಾರಾ ರೋಡ್ ಯಾಕೆ ಫೇಮಸ್ ಅಂತ ಹೇಳಿ. ಸೊ ನೀವು ಆ ಸಾಂಗ್ ಅಂತೂ ಕೇಳಿರ್ತೀರಾ, ಲವ್ ಯು ಜಿಂದಗಿ. ಸೊ ಅದರಿಂದ ಇದು ತುಂಬಾ ಫೇಮಸ್ ಆಗೋಯಿತು. ಸೊ ಇಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆವು. ಫೋಟೋಸ್, ವೀಡಿಯೋಸ್, ರೀಲ್ಸ್ ಅಂತೂ ಹೇಳೋದೇ ಬೇಡ, ಮಿಸ್ ಮಾಡೋದೇ ಇಲ್ಲ. ಸೊ ಇಲ್ಲಿ ನಮ್ಮ ಬಾಯ್ಸ್ ಕೂಡ ಜಾಯ್ನ್ ಆದರು ರೀಲ್ಸ್ ಮಾಡಲಿಕ್ಕೆ. ಸೊ ಹೇಗಿದೆ, ಏನು ಮಾಡಿದೆವು, ಎಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿದೆವು ಅಂತ ನೀವೇ ನೋಡಿ. ಟು ಬಿ ಫ್ರ್ಯಾಂಕ್, ನಾನು ಈ ಔಟ್ಫಿಟ್ ವೇರ್ ಮಾಡಿದ್ದೆ ಈ ಪಾರಾ ರೋಡಿಗೋಸ್ಕರ. ಒಳ್ಳೆ ಸೂಟ್ ಆಗ್ತದೆ, ಅದಕ್ಕೋಸ್ಕರನೇ ಇದು ನಾನು ವೇರ್ ಮಾಡಿದ್ದೆ. ಸೊ ಇದಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಯೇ ಬೇರೆ ಪ್ಲೇಸಿಗೆ ಹೋಗಿತ್ತು. Camera, action. ನೋಡಿದ್ರಾ, ನಮ್ಗೆ ರೀಲ್ಸ್ ಮಾಡಲಿಕ್ಕೆ ಸಾಂಗ್ ಕೂಡ ಬೇಡ, ಜಸ್ಟ್ ನನ್ನ ಸಾಕು. ಸೊ ಅದರಲ್ಲೇ ನಾವು ಇದನ್ನು ರೀಲ್ಸ್ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಿದ್ದಾನೆ. ಸೊ ಇನ್ನೂ ನೀವು ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಈ ರೀಲ್ಸ್ ಇದೆ. ಸೊ ನೋಡಿ ಎಂಜಾಯ್ ಮಾಡಿ. ಎರಡು ದಿನ ಅಲ್ಲ, ಪರವಾಗಿಲ್ಲ. I'm here with the famous vlogger Biaka, and she is angry as fuck and sometimes marlidi as fuck. I like to piss her off every now and then. Yes, thank you. That's all for the vlog. Thank you. You do this one. I'm doing the same thing. ನಮ್ಮದು ರೂಮ್ ಪಾರಾ ರೋಡಿಗೆ ತುಂಬಾ ಹತ್ರನೇ ಇತ್ತು. ಹಾಗಾಗಿ ಅಲ್ಲಿಂದ ಎಗೇನ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದೆ ಕೋಕ್ನಿ ಕ್ಯಾಂಟೀನ್. ಇದು ತುಂಬಾ ಫೇಮಸ್ ಕ್ಯಾಂಟೀನ್. ಗೋವಾಕ್ಕೆ ಹೋದರೆ ಇದು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇಲ್ಲಿದು ಫಿಶ್ ಮೀಲ್ ಅಂತೂ ಜಸ್ಟ್ ವಾವ್ ವಾವ್ ವಾವ್. ಬಟ್ ತುಂಬಾ ಕ್ರೌಡ್ ಇತ್ತು, ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಯಿತು. ಸೊ ಅಲ್ಲಿ ವೆಯ್ಟ್ ಮಾಡಿ ಆದಮೇಲೆ ನಮಗೆ ಸೀಟ್ ಸಿಕ್ಕಿದ್ದು. ವಿ ಎಂಜಾಯ್ಡ್ ಅ ಲಾಟ್ ಹಿಯರ್. Waiting.
खाना खाना बहुत भूख लग रही है guys. खाना 3:30. So 3:30. We are waiting. इरे घंटा इधर 4 लोग का टेबल है, हम इधर 6 लोग हैं। अभी दो लोग को एलिमिनेट करना पड़ेगा। हमारा टीम से एलिमिनेट देखो हम 6 आदमी 6 आदमी मान छे वो इधर घंटा क्या है यार, बहुत भूख लग रही है. ಮಮ್ಮಿ ಕೆಳಗೆ ಕೂತ್ಕೊಳ್ಬೇಕು. वाव हिंदी अच्छा हिंदी बात है, प्रो है हिंदी अच्छा में. हिंदी पाते रहे उसका ಧನ್ಯವಾದ, ಶುಕ್ರಿಯಾ ಶುಕ್ರಿಯಾ. अच्छा हिंदी पाते रहे हो उसका साथ में मिलता है. शादी पेट्रोल बंक किससे साथ में मिलता है. शादी में मिलता है सव्या का. क्या है ना बोल. मुझे सोना है कौन है मुझे निद्रे ಮಾಡಬೇಕು नींद करना है. मुझे नींद आ रही है सोना नहीं मिल रहा है। सोना मेरे पीना है, शादी करना है. मेरे आइटनरी पे क्या है नींद का ಇರುವುದಿಲ್ಲ नींद ಇಲ್ಲ ನಂಗೆ ಊರಕ್ಕೆ ಟ್ರೈ ಮಾಡಬೇಕು. ಥಿಂಕ್ ಮಾಡ್ಕೊಳೋ ಬದಲು ಅವು ಥಿಂಕ್ ಮಾಡ್ಕೊಟ್ಕೊಂಡು ಹೆಂಗೆ ಇಷ್ಟ ಆಯ್ತು ಅರ್ಥ పొన్నుగా థింక్ మల్పేరు అన్న అట్లా కొంచెం మైండ్ సెట్ ఉంది ఇట్లా అర్థం కాలేదు పొన్నుగా థింక్ మల్పడం అన్న ఫ్యూచర్ దుఃఖ సుమారు అరౌండ్ నమ్మలేక కొన్నా बुलाई है जगह अच्छा है. हमको ये कैबिन मिला. ओह नाइस. ಆ್ಯಂಡ್ ಫೈನಲಿ ನಮ್ಮದು ಸೀಟ್ ಸಿಕ್ಕಿತು ಅಂತ ಹೇಳಿ ನಾವು ಬಂದೆವು. ಫೈನಲಿ ಅವರ್ ಸೀಟ್ ಇಸ್ ಬುಕ್ಡ್. स्नैप अर्षित Hey, क्या हो रहा है बस waiting for my food. ನಾವು ಅಂಜಲ್ ಫಿಶ್ ಥಾಲಿ ಆರ್ಡರ್ ಮಾಡಿದ್ದು ಯಮ್ಮಿ ಆಗಿತ್ತು. ಅಲ್ಲಿಂದ ನಮ್ಮ ಸವಾರಿ ಹೊರಟಿದ್ದು ಫೌಂಟೇನಿಯರ್ಸ್ ಆ್ಯಂಡ್ ಜೋಸೆಫ್ ಪಾರ್ಕ್. ಇದೆರಡೂ ಒಂದೇ ಪ್ಲೇಸಲ್ಲಿತ್ತು. ಸೊ ಹಾಗಾಗಿ ಅದೆರಡೂ ಕವರ್ ಮಾಡ್ತೇವೆ. ಸೊ ಹೋಗೋಕ್ಕಿಂತ ಮುಂಚೆ ನಮಗೆ ವೈಟ್ ಶರ್ಟ್ ಸಿಗ್ತಿತ್ತು. ಸೊ ಅದನ್ನು ಜಸ್ಟ್ ಕವರ್ ಮಾಡಿಬಿಟ್ಟೆವು. ಜಸ್ಟ್ 5 ಮಿನಿಟ್ಸ್ ಸ್ಟಾಪಲ್ಲಿ ನೋಡ್ಕೊಂಡು ಹೋದೆವು. ಬಿಕಾಸ್ ನಾವು ಎಲ್ಲರೂ ಮುಂಚೆ ನೋಡಿದ್ದೆವು. ಸೊ ಹಾಗಾಗಿ ಅದನ್ನು ಅಲ್ಲೇ 5 ಮಿನಿಟ್ಸಲ್ಲಿ ಮುಗಿಸಿದೆವು. ಸೊ ಅದಾಗಿ ಫೌಂಟೇನಿಯರ್ಸಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ಅಲ್ಲಿ ಕೂಡ ಹಾಗೆ ಫೋಟೋಶೂಟ್ ಅದು ಇದು ಎಲ್ಲ ಮಾಡಿಕೊಂಡು ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ನೋಡಿ ನಮ್ಮ ಲೇಡಿ ಡಾನ್ ಹೇಗೆ ಬರ್ತಿದ್ದಾರೆ ಅಂತ. ಆ್ಯಂಡ್ ಇದು ಕೂಡ ಒಂದು ರೀಲ್ಸ್. ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇನ್ನೂ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲಲ್ಲಿದೆ, ಚಾನಲಲ್ಲಿದೆ. ಸೊ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ನಮ್ಮದು ಇನ್ನೊಂದು ಲೇಡಿ ಡಾನ್. ಇವರು ಕೂಡ ಏನೋ ಒಂದು ಟ್ರೈ ಮಾಡ್ತಾ ಇದ್ದಾರೆ, ಏನು ಅಂತ ನನಗೂ ಅರ್ಥ ಆಗಲಿಲ್ಲ. ಸೊ ನೋಡಿ. ರೋಲಿಂಗ್ ಆಕ್ಷನ್. ಐ ಹೋಪ್ ಈ ವಿಡಿಯೋ ಕೂಡ ಆಲ್ರೆಡಿ ನೋಡಿ ಇರ್ತೀರಾ. ಸೊ ಇದು ನೋಡಿಲ್ಲ ಅಂದರೆ ಇದು ಅಪ್ಲೋಡ್ ಆಗಿದೆ. ಸೊ ನೋಡಿ, ಮಿಸ್ ಮಾಡಬೇಡಿ. ಇದೆಲ್ಲ ನೋಡಲಿಕ್ಕೆ ಒಂದು ಖುಷಿ. ಸೊ ಅಲ್ಲಿ ಒಂದು ನಿಯರ್ಲಿ ಒಂದು 1 hour ಸ್ಪೆಂಡ್ ಮಾಡಿದೆವು. ಇಟ್ ವಾಸ್ ಗುಡ್. Now you come. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಲಿಕ್ಕರ್ ವರ್ಲ್ಡಿಗೆ. ಸೊ ಇಲ್ಲಿದು ಆ್ಯಂಬಿಯನ್ಸ್ ಅಂತೂ ವಾವ್ ಅಂತಲೇ ಹೇಳ್ತೇನೆ. ಸೊ ಇಲ್ಲಿ ತುಂಬಾ ವೀಡಿಯೋಸ್ ಮಾಡಿದ್ದೇವೆ. ನೋಡಿ ಹೇಗೆಲ್ಲ ಇತ್ತು, ಏನೆಲ್ಲ ಇತ್ತು. ಸೊ ಇಲ್ಲಿ ನಾವು ಒಂದು ನಿಯರ್ಲಿ 23,000 ಇದು ಶಾಪಿಂಗ್ ಮಾಡಿದೆವು. ಊರಿಗೆ ಕೊಂಡೋಗ್ಬೇಕಿತ್ತು. ಸೊ ಹಾಗಾಗಿ ಶಾಪಿಂಗ್ ಮಾಡಿದೆವು. ಹಾಗೂ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ದೇವೆ.
ಈ ಮೇಡಮ್ದು ನೋಡಿ ವಿಡಿಯೋ ಮಾಡಬೇಕಂತೆ, ಬಟ್ ವಿಡಿಯೋ ಮಾಡುವಾಗ ಆ ಬಾಸ್ಕೆಟ್ ಒಳಗೆ ಏನಿದೆ ಅಂತ ಗೊತ್ತಾಗಬಾರ್ದಂತೆ. ಇವರು ಎಲ್ಲಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಈ ಮೇಡಮಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ವಿಡಿಯೋ ಮಾಡ್ತಾ ಇದ್ರು. ಯಾವುದೋ ಕುತ್ತಲ್ ಡ್ರಿಂಕ್ ಇಟ್ಕೊಂಡಿದ್ದಾರೆ, ಪಾಲಿಬೂ ಇಟ್ಕೊಳ್ಬೋದಿತ್ತು. ಬಗ್ಗಿ ಸಹ ಸ್ವಲ್ಪ ನಮ್ಮ ಅನನ್ಯ ಟ್ರಿಪ್ಪಲ್ಲಿದ್ದರೆ ಸಾಕು, ಎಲ್ಲ ವೀಡಿಯೋಸು, ಎಲ್ಲ ಕ್ಲಿಪ್ಸ್ ಎಲ್ಲನೂ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಸೊ ನಾನು ಒಂದು ಕಡೆ ನಿಂತಿದ್ದೆ ಅಷ್ಟೇ, ಇವರೆಲ್ಲ ಕಡೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ರು. ಸೊ ನನಗೂ ಹೆಲ್ಪ್ ಆಯಿತು ತುಂಬ. गाइस 23,000 का माल है इधर, फुल जॉली कौन ಸೊ ಇಲ್ಲಿಂದ ನಾವು ಎಗೇನ್ ನಮ್ಮ ರೂಮ್ ಕಡೆ ಹೋದೆವು. ರೂಮ್ ಕಡೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು, ಆ್ಯಕ್ಚುಲಿ ಸ್ವಲ್ಪ ಪ್ಲ್ಯಾನ್ ಆಚೆ ಈಚೆ ಆಯಿತು. ಅದು ನಾನು ನಿಮಗೆ ಗೋವಾ 3rd ಡೇ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಏನಾಗಿತ್ತು ಅಂತ. ಸೊ ನಾವು ಇದಾಗಿ ರೂಮ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಅಲ್ಲಿಂದ ಹೋಗಿದ್ದೆ ಕಲ್ಲಂಗೊಟ್ಟಿಗೆ. ಸೊ ಅಲ್ಲಿ ಹೋಗುವ ಮುಂಚೆ ಕಾರಲ್ಲಂತೂ ಫುಲ್ ಫನ್ ಮಾಡಿದ್ದೇವೆ. ಸೊ ಇದು ಎಲ್ಲನೂ ಶಾರ್ಟ್ಸ್ ಹಾಕಲಿಕ್ಕೆ ನಾವು ತೆಗೆದಿರಲಿಲ್ಲ, ಸೊ ತುಂಬಾ ಮಿಸ್ ಆಗಿತ್ತು. ಸೊ ಇದು ಕಲ್ಲಂಗುಡ್ ಬೀಚ್ ಸೈಡ್ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಎಲ್ಲಿಯಾದರೂ ಬೀಚ್ ಸೈಡ್ ಶಾಕಲ್ಲಿ ಕೂತ್ಕೊಂಡು ಚಿಲ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೆವು. ಹಾಗಾಗಿ ಆ ಕಡೆ ನಮ್ಮ ಪಯಣ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ, ನಾವು ತುಂಬ ವೀಡಿಯೋಸ್ ಮಾಡಲಿಲ್ಲ ಬಿಕಾಸ್ ವಿ ವರ್ ಹಂಗ್ರಿ ಸೋ ಮಚ್. ಆ್ಯಂಡ್ ಆಲ್ಸೋ ಆ ದಿನ ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ಸೀದಾ ಅಲ್ಲಿ ಹೋಗಿ ಫುಡ್ ಮಾಡಿದ್ದೆವು, ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಬರುವ ಅಂತ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು. ಸೊ ಮಳೆ ಬರ್ತಿತ್ತು, ನಾವು ಹೋದ ಟೈಮಲ್ಲಿ ಮಳೆ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ನಮಗೆ ಮಳೆ ಕೂಡ ಸಿಕ್ಕಿತ್ತು. ಹಾಕಿದ್ದೇನೆ, ಯಾವುದು ಬ್ಲೂವಾ? ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ಗೋವಾ 2nd ಡೇ ವಿಡಿಯೋ ಇದು ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡಿದೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಡೇ 3 ವಿಡಿಯೋ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್. ವೇಟ್ ಫಾರ್ ಡೇ 3 ವಿಡಿಯೋ. ಓಕೆ, ಬಾಯ್.